ಭಾರತ ಪಾಕ್ ನಿರಂತರ ದಾಳಿ, LOC ಗಡಿ ಮತ್ತೆ ಉದ್ವಿಗ್ನ, ಮುರಿದು ಬೀಳುತ್ತಾ ಕದನ ವಿರಾಮ. ನಮಸ್ಕಾರ ಸ್ನೇಹಿತರೆ. ಪಾಕಿಸ್ತಾನ ತಿನ್ನೋಕ್ ಅನ್ನ ಇಲ್ಲ, ಕುಡಿಯೋಕ್ ನೀರಿಲ್ಲ, ದೇಶ ಶಾಂತವಾಗಿದ್ಯಾ ಅಂದ್ರೆ ಅದು ಇಲ್ಲ. ಅಸಹ್ಯದ ಮೇಲೆ ಗುಂಗುರು ನೊಣಗಳು ನುಗ್ಗುದ್ವು ಅನ್ನೋ ರೀತಿಯಲ್ಲಿ ಉಗ್ರರು ಅಲ್ಲಿ ಮುರ್ಕೊಂಡು ಬಿದ್ದಿದ್ದಾರೆ. ಪಾಕಿಸ್ತಾನದಲ್ಲಿ ಎಲ್ಲಿ ನೋಡಿದ್ರು ಕೂಡ ಸ್ಫೋಟಕಗಳನ್ನ ಉಡಾಯಿಸಿಕೊಂಡು ತಿರುಗಾಡ್ತಿದ್ದಾರೆ ಗಮ್ಮತ್ತಿನಲ್ಲಿ ಉಗ್ರರು. ಇಷ್ಟಾದರೂ ಪಾಕಿಸ್ತಾನಕ್ಕೆ ಬುದ್ಧಿ ಬರ್ತಾ ಇಲ್ಲ. ಈಗ ಭಾರತವನ್ನ ಮತ್ತೆ ಕೆಣಕೋಕೆ ಪ್ರಯತ್ನ ಪಡ್ತಾ ಇದೆ. ಒಂದು ವಾರದಲ್ಲಿ ಪಾಕ್ ಭಾರತ ನಡುವೆ ಹಲವು ಸುತ್ತಿನ ಗುಂಡಿನ ದಾಳಿಯಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ದೊಡ್ಡ ಲಾಂಗ್ ಗ್ಯಾಪ್ ನಂತರ ಗುಂಡು ಹಾರಿದೆ ಬಾರ್ಡರ್ ನಲ್ಲಿ. ರಕ್ತ ಕೂಡ ಹರಿದಿದ್ದು, ಪಾಕ್ ಕಡೆ ಸಾವು ನೋವು ಕೂಡ ಉಂಟಾಗಿದೆ. ಭಾನುವಾರ ಕೂಡ ಹೊಡೆದಾಟ ಆಗಿದ್ದು ಎಲ್ಲರ ಗಮನ ಗಡಿ ಕಡೆಗೆ ಹೋಗಿದೆ. ಈಗ ಕಳೆದ ಕೆಲ ವರ್ಷಗಳಲ್ಲಿ ಇದು ಭಾರತ ಮತ್ತು ಪಾಕ್ ನಡುವೆ ಸೃಷ್ಟಿಯಾಗ್ತಿರೋ ಅತಿ ದೊಡ್ಡ ಉದ್ವಿಗ್ನತೆ ಅಂತ ಕೂಡ ಕರೆಸ್ಕೊಳ್ತಾ ಇದೆ. ಹಾಗಿದ್ರೆ ಇದ್ದಕ್ಕಿದ್ದಂತೆ ಪಾಕಿಗಳಿಗೆ ಏನಾಗ್ತಾ ಇದೆ? ಮೈಯೆಲ್ಲ ರೋಗ ಇದ್ರೂ ಕೂಡ ಪಾಕ್ಗೆ ಈ ಯುದ್ಧೋತ್ಸಾಹ ಯಾಕೆ? ಅಷ್ಟಕ್ಕೂ ಪಾಕ್ ಮತ್ತು ಭಾರತದ ಗಡಿಯಲ್ಲಿರೋ ಕದನ ವಿರಾಮ ಯಾವುದು? ಆ ಅಗ್ರಿಮೆಂಟ್ ಏನು? ಅದರ ಮಹತ್ವ ಏನು? ಬನ್ನಿ ಈ ವರದಿಯಲ್ಲಿ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಈ ಗಡಿಯನ್ನ ದಿನ ಬೆಳಗಾದ್ರೆ ನೋಡಿರ್ತೀರಿ. ಇದು ನಮ್ಮ ಅವಿಭಾಜ್ಯ ಅಂಗ. ಆದರೆ ಈ ಪ್ರದೇಶವನ್ನ ಪಾಕ್ ಆಕ್ರಮಿಸಿಕೊಂಡಿದೆ. ಇದರ ಮಧ್ಯೆ ಇರೋದನ್ನ ಗಡಿ ನಿಯಂತ್ರಣ ರೇಖೆ ಅಂತ ಕರೀತಾರೆ. ಇದನ್ನ ಭಾರತ ಮತ್ತು ಪಾಕಿಸ್ತಾನ ನಡುವೆ ಅಂತಾರಾಷ್ಟ್ರೀಯ ಗಡಿ ಮಾಡಬಹುದು ಅನ್ನೋದು ಸಾಕಷ್ಟು ರಾಷ್ಟ್ರಗಳ ಲೆಕ್ಕಾಚಾರ. ಆದರೆ ಭಾರತ ಮತ್ತು ಪಾಕಿಸ್ತಾನ ಎರಡೂ ವಿರೋಧಿಸಿವೆ. ಚೀನಾ ಆಕ್ರಮಿತ ಪ್ರದೇಶ, ಪಾಕ್ ಆಕ್ರಮಿತ ಕಾಶ್ಮೀರ ಎಲ್ಲವೂ ಭಾರತದ ಅವಿಭಾಜ್ಯ ಅಂಗ. ಇದು ನಮಗೆ ಸೇರಬೇಕು ಅನ್ನೋದು ಭಾರತದ ತುಂಬಾ ಸ್ಟ್ರಾಂಗ್ ನಿಲುವು. ನಮ್ಮ ಅಫಿಷಿಯಲ್ ಪೊಲಿಟಿಕಲ್ ಮ್ಯಾಪ್ನಲ್ಲೂ ಕೂಡ ಅವೆಲ್ಲ ನಮ್ಮ ಭಾಗನೇ. ನಮ್ಮ ಸಂವಿಧಾನದ ಪ್ರಕಾರವೂ ಅದು ನಮ್ಮ ಭಾಗನೇ. ಆದರೆ ಪಾಕಿಸ್ತಾನದ ಬೇರೆವೇ ಆಟ. ಅವ್ರ ಪ್ರಕಾರ ಇದು ಅವ್ರದ್ದು, ಗಿಲ್ಗಿಟ್ ಬಾಲ್ಟಿಸ್ತಾನ್ ನಮ್ದು, ಇಲ್ಲಿ ಆಜಾದ್ ಕಾಶ್ಮೀರ ಪ್ರತ್ಯೇಕ ಕಂಟ್ರಿ ಆಗ್ಬಿಡ್ಲಿ ಅನ್ನೋದು ಪಾಕಿಸ್ತಾನದ ಆಗ್ರಹ. ಮತ್ತೊಂದು ಕಡೆ 1962ರಿಂದಲೂ COK ಕೂಡ ಇದೆ ಕಾಶ್ಮೀರದಲ್ಲಿ. ಅಕ್ಸಾಯ್ ಚಿನ್ ಪ್ರದೇಶವನ್ನ ಚೀನಾ ವಶಪಡಿಸಿಕೊಂಡು ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದೆ. ಅದಿರಲಿ, ಚೀನಾ ವಿಚಾರ ಬೇಡೋಣ, ಪಾಕ್ ಕಡೆಗೆ ಫೋಕಸ್ ಮಾಡೋಣ. ಭಾರತ ಪಾಕಿಸ್ತಾನ ನಡುವೆ ಕಾಶ್ಮೀರದಲ್ಲಿ ಬಾರ್ಡರ್ ಇಲ್ಲ, LOC ಇದೆ, ಲೈನ್ ಆಫ್ ಕಂಟ್ರೋಲ್ ಇದೆ, ನಿಯಂತ್ರಣ ರೇಖೆ ಇದೆ. ಎಲ್ಲ ಕಡೆ ಮುಳ್ಳಿನ ತಂತಿ ಹಾಕಿದ್ದಾರೆ. ಇಲ್ಲಿ ಉಭಯ ರಾಷ್ಟ್ರಗಳ ಸೈನಿಕರು ಗಸ್ತು ತಿರುಗ್ತಾರೆ. ಇಷ್ಟು ದಿನ ಕದನ ವಿರಾಮದ ಹೆಸರಲ್ಲಿ ಗುಂಡು ಹಾರಿಸ್ತಾ ಇರಲಿಲ್ಲ, ಸ್ವಲ್ಪ ಶಾಂತಿಯಿಂದ ಇದ್ರು. ಉಗ್ರರನ್ನ ನುಗ್ಸೋಕ್ ಟ್ರೈ ಮಾಡೋದು, ನಶಾ ಸಾಮಗ್ರಿಯನ್ನ ಕಳಿಸೋದನ್ನ ಬಿಟ್ರೆ ಪಾಕ್ ನೇರವಾಗಿ ಬಂದೂಕು ಎತ್ತಿರಲಿಲ್ಲ. ಒಂದು ಲಾಂಗ್ ಗ್ಯಾಪ್ ಆಗಿತ್ತು. ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಯಾವಾಗಿಂದ ಏನು ಅಂತ. ಆದ್ರೆ ಈಗ ಮತ್ತೆ ಪಾಕಿಸ್ತಾನದ ಸೇನೆಯ ಕೈ ತುರ್ಸೋಕ್ ಶುರು ಮಾಡಿದೆ. ಫೆಬ್ರವರಿ 12ನೇ ತಾರೀಕು ಮೊದಲ ಬಾರಿಗೆ ಪಾಕ್ ಸೈನಿಕರು ಲೈನ್ ಆಫ್ ಕಂಟ್ರೋಲ್ LOC ಭಾಗದಲ್ಲಿ ಕದನ ವಿರಾಮ ಉಲ್ಲಂಘಿಸಿ ಭಾರತದ ಪೋಸ್ಟ್ಗಳ ಮೇಲೆ ದಾಳಿ ಮಾಡಿದ್ರು. ಇದಕ್ಕೆ ನಮ್ಮ ಯೋಧರು ಕೂಡ ಪ್ರತಿಕ್ರಿಯೆ ಕೊಟ್ಟರು. ಈ ದಾಳಿಯಲ್ಲಿ ಪಾಕ್ ಸೇನೆಗೆ ಭಾರಿ ಹಾನಿಯಾಗಿದೆ, ಸಾಕಷ್ಟು ಜನ ಗಾಯಗೊಂಡಿದ್ದಾರೆ ಅಂತ ಸೇನಾ ಮೂಲಗಳೇ ಮಾಹಿತಿ ಕೊಟ್ಟವು. ಪೂಂಚ್ ಜಿಲ್ಲೆಯ ಕೃಷ್ಣ ಘಾಟಿ ಸೆಕ್ಟರ್ನ LOC ಗಡಿಯಲ್ಲಿರೋ ತಾರ್ಕುಂಡಿ ಪ್ರದೇಶದಲ್ಲಿ ಈ ಇನ್ಸಿಡೆಂಟ್ ಆಗಿತ್ತು. ಪಾಕ್ ನಮಗೆ ಏನೂ ಆಗಿರಲಿಲ್ಲ ಅಂತ ಹೇಳಿತ್ತು. ಇಬ್ಬರಷ್ಟೇ ಗಾಯಗೊಂಡಿದ್ದಾರೆ ಅಂತ ಮಾನ ಮುಚ್ಕೊಳ್ಳೋಕೆ ಪ್ರಯತ್ನ ಪಟ್ಟಿತ್ತು. ಆದರೆ ಈ ದಾಳಿಯಲ್ಲಿ ಪಾಕ್ ಸೇನಾಧಿಕಾರಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಪಾಕ್ ಮಾಧ್ಯಮಗಳು ವರದಿ ಮಾಡಿದ್ವು. ಪಾಕ್ ಸೈನಿಕರು ಆತನಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಿರೋ ಲೇಟೆಸ್ಟ್ ವಿಡಿಯೋಸ್ ಕೂಡ ವೈರಲ್ ಆದವು. ಅದಾದ್ಮೇಲೆ ಶುಕ್ರವಾರ ಮತ್ತೆ ಪಾಕ್ ಗುಂಡು ಹಾರಿಸಿತ್ತು. ಜಮ್ಮು ಕಾಶ್ಮೀರದ ಅಖನೂರ್ ಸೆಕ್ಟರ್ ಬಳಿ ಈ ದಾಳಿ ಮಾಡಿ ಭಾರತದ ಯೋಧರೊಬ್ಬರು ಗಂಭೀರವಾಗಿ ಗಾಯಗೊಂಡರು. ಇದಕ್ಕೆ ಭಾರತದಿಂದಲೂ ಪ್ರತಿಕ್ರಿಯೆ ಹೋಗಿತ್ತು. ಈಗ ಭಾನುವಾರ ಮತ್ತೆ ಅದೇ ರೀತಿ ಭಾರತವನ್ನ ಕೆಣಕಲಾಗಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಸೆಕ್ಟರ್ ಪ್ರದೇಶದ LOC ಗಡಿಯುದ್ದಕ್ಕೂ ಇದ್ದಕ್ಕಿದ್ದಂತೆ ಪಾಕ್ ಸೈನಿಕರು ಭಾರತೀಯ ಪೋಸ್ಟ್ಗಳ ಮೇಲೆ ದಾಳಿ ಮಾಡಿದ್ದಾರೆ. ಅದೃಷ್ಟಕ್ಕೆ ನಮ್ಮ ಪಡೆಗಳಿಗೆ ಯಾವುದೇ ಡ್ಯಾಮೇಜಸ್ ಆಗಿಲ್ಲ. ಇದಕ್ಕೆ ಭಾರತೀಯ ಸೈನಿಕರು ಪಾಕ್ ಮೇಲೆ ಇನ್ನೂ ಸ್ಟ್ರಾಂಗ್ ಆಗಿ ಗುಂಡಿನ ದಾಳಿಯ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಸ್ನೇಹಿತರಲ್ಲಿ, ಪಾಕಿಸ್ತಾನಕ್ಕೆ ಇದ್ದಕ್ಕಿದ್ದಂತೆ ಏನಾಯ್ತು, ಯಾಕೆ ಕೈ ಕಡಿಯಕ್ಕೆ ಶುರು ಆಯ್ತು, ಅವರಿಗೆ ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ, ಇದೆಲ್ಲ ಚರ್ಚೆ ಮಾಡಬೇಕು ಅಂದ್ರೆ ಸ್ವಲ್ಪ ಹಿಂದಕ್ಕೆ ಹೋಗಬೇಕು. ಫೆಬ್ರವರಿ ಮೊದಲ ವಾರದಿಂದ ಶುರುವಾಯಿತು. ಫೆಬ್ರವರಿ 5ನೇ ತಾರೀಕು ಪಾಕಿಗಳು ಸೋ ಕಾಲ್ಡ್ ಸಾಲಿಡಾರಿಟಿ ಡೇ ಆಚರಣೆ ಮಾಡಿದ್ರು. ಅದಕ್ಕೆ ಒಂದು ಸಮ್ಮೇಳನ ಅಂತ ಮಾಡಿ ಅಲ್ಲಿಗೆ ಉಗ್ರರನ್ನೇ ಅತಿಥಿಗಳನ್ನಾಗಿ ಕರೆಸಿದ್ರು. ಒಂದ್ ರೀತಿ ಉಗ್ರ ಸಮ್ಮೇಳನ ಅಂತ ಅನ್ಕೊಳ್ಳಿ. ಲಷ್ಕರ್, JEM, ಆ ಕಡೆ ಇಸ್ರೇಲ್ ಕಡೆಯಿಂದ ಹೊಡೆಸ್ಕೊಳ್ತಿರೋ ಹಮಾಸ್ ಎಲ್ಲರೂ ಇದರಲ್ಲಿ ಜಾಯಿನ್ ಆಗಿದ್ರು. ಅದೇ ದಿನ ಕೃಷ್ಣ ಘಾಟಿ ಸೆಕ್ಟರ್ನಲ್ಲಿ ಪಾಕ್ ಪ್ರಾಯೋಜಿತ ಉಗ್ರರು ಭಾರತಕ್ಕೆ ನುಗ್ಗೋಕೆ ಪ್ರಯತ್ನ ಮಾಡಿದ್ರು. ಈ ವೇಳೆ ನೆಲದಲ್ಲಿ ಹೂತಿಟ್ಟಿದ್ದ ಸ್ಫೋಟಕಗಳ ಮೇಲೆ ಕಾಲಿಟ್ಟು 7 ಪಾಕಿಗಳು ಕೂಡ ಟಿಕೆಟ್ ತಗೊಂಡಿದ್ರು. ಇದರಲ್ಲಿ ಪಾಕಿಸ್ತಾನದ 3 ಸೈನಿಕರಿದ್ರು ಅನ್ನೋದು ಆಮೇಲೆ ಗೊತ್ತಾಯಿತು. ಸೊ ಹೀಗೆ ಒಂದು ದೊಡ್ಡ ಷಡ್ಯಂತ್ರವನ್ನ ಫೇಲ್ ಮಾಡಿದ ಭಾರತ ಈ ಭಾಗದಲ್ಲಿ ಗಸ್ತನ್ನ ಜಾಸ್ತಿ ಮಾಡಿತ್ತು. ಇದರ ಬೆನ್ನಲ್ಲೇ LOC ಗಡಿ ಬಳಿ ಇರೋ ಅಖ್ನೂರ್ ಪ್ರದೇಶದಲ್ಲಿ ಉಗ್ರರು ಸುಧಾರಿತ ಸ್ಫೋಟಕವನ್ನ ಇಟ್ಟಿದ್ರು. ಪರಿಣಾಮ ನಮ್ಮ ಸೇನೆಯ 2 ಯೋಧರು ಹುತಾತ್ಮರಾದರು. ಅಲ್ಲಿಂದ ಭಾರತ ಕಣ್ಗಾವಲನ್ನ ಜಾಸ್ತಿ ಮಾಡಿತು. ಬಳಿಕ ಫೆಬ್ರವರಿ 10ನೇ ತಾರೀಕು ರಜೌರಿ ಜಿಲ್ಲೆಯಲ್ಲಿ ಗಸ್ತು ತಿರುಗ್ತಾ ಇದ್ದ ಯೋಧರ ಮೇಲೆ ಗುಂಡು ಹಾರಿಸಲಾಗಿತ್ತು. ಯೋಧರ ಗಮನ ಬೇರೆ ಕಡೆ ಸೆಳೆದು ದೇಶದ ಒಳಗೆ ನುಗ್ಗೋಕೆ ಪಾಕ್ ಉಗ್ರರು ಇದನ್ನು ಮಾಡಿದರು. ಅದರ ಬೆನ್ನಲ್ಲೇ ಈಗ ಕದನ ವಿರಾಮ ನಿರಂತರವಾಗಿ ಉಲ್ಲಂಘನೆಯಾಗ್ತಾ ಇದೆ.
ಹಾಗಿದ್ರೆ ಏನಿದು ಕದನ ವಿರಾಮ? ಇದನ್ನ ಪಾಕ್ ಜೊತೆ ನಾವು ಮಾಡ್ಕೊಂಡಿದ್ದು ಯಾವಾಗ, ಯಾಕೆ? ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಆಫರ್ ಪ್ರೈಸ್ 39,500 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ ಎಲ್ಲ ಕಡೆ ಹೋಗೋದಿರುತ್ತೆ. 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್, ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಆರೈಕೆ ಎಲ್ಲ ಇರುತ್ತೆ. ಹೊರಡೋ ದಿನ 9 ಮಾರ್ಚ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಈಗ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ಇದನ್ನು ಕೇಳಿದ್ರೆ ತುಂಬಾ ಜನಕ್ಕೆ ಆಶ್ಚರ್ಯ ಆಗ್ಬಹುದು. ಹೇಗೆ ಇಸ್ರೇಲ್ ಹಮಾಸ್ ನಡುವೆ, ಹೆಜ್ಬುಲ್ಲಾ ಇಸ್ರೇಲ್ ನಡುವೆ, ಅರ್ಮೇನಿಯಾ ಅಜರ್ಬೈಜಾನ್ ನಡುವೆ ಕದನ ವಿರಾಮ ಇದೆಯೋ, ಹಾಗೆ ಭಾರತ ಪಾಕ್ ನಡುವೆ ಕೂಡ ಒಂದು ಕದನ ವಿರಾಮ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಹಾಗೂ ಪಾಕಿಸ್ತಾನ ನಡುವೆ 4 ಯುದ್ಧ ಆಗಿದೆ. 1947-48ರಲ್ಲಿ ಒಂದು ಯುದ್ಧ, 65ರಲ್ಲಿ ಮತ್ತೊಂದು ಸುತ್ತಿನ ಕದನ, 71ರಲ್ಲಿ ಬಾಂಗ್ಲಾ ವಿಮೋಚನಾ ಯುದ್ಧ ನಡೀತು. ಆಗ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಸೀಸ್ ಫೈರ್ ಒಪ್ಪಂದ ಆಗಿ ಶಿಮ್ಲಾ ಅಗ್ರಿಮೆಂಟ್ ಮೂಲಕ ಈಗಿನ LOCಗೆ ಸ್ವಲ್ಪ ಪವರ್ ಬಂತು. LOC ಸೃಷ್ಟಿಯಾಯಿತು ಅವಾಗ. ಆದರೆ ಪಾಕಿಸ್ತಾನ ಅದಕ್ಕೆ ಸುಮ್ಮನಾಗಲಿಲ್ಲ. ತನ್ನ ಸೈನಿಕರಿಗೇನೆ ಉಗ್ರರ ವೇಷ ಹಾಕಿ ಕಾರ್ಗಿಲ್ ಯುದ್ಧಕ್ಕೆ ನಾಂದಿ ಹಾಡ್ತು. ಇದಾದ್ಮೇಲೆ ಭಾರತ ಹಾಗೂ ಪಾಕಿಸ್ತಾನ ನಡುವೆ 2001ರಿಂದ 2002ರ ತನಕ ಉದ್ವಿಗ್ನತೆ ಇತ್ತು. ಅದರಲ್ಲೂ ಭಾರತದ ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆದ ಬೆನ್ನಲ್ಲೇ 2 ನ್ಯೂಕ್ಲಿಯರ್ ಪವರ್ಗಳು ಪರಸ್ಪರ ಬಂದೂಕು ಎತ್ಕೊಂಡು ಹೊಡೆದಾಟಕ್ಕೆ ನಿಂತಿದ್ವು, ರೆಡಿಯಾಗಿ ನಿಂತಿದ್ವು. ಸಾಕಷ್ಟು ಸಾವು ನೋವು, ಸ್ಫೋಟ, ಗುಂಡಿನ ದಾಳಿ ಎಲ್ಲ ಆಗಿತ್ತು. ದೊಡ್ಡ ಪ್ರಮಾಣದಲ್ಲಿ ಯುದ್ಧ ಆಗೇ ಬಿಡುತ್ತೆ ಅಂತ ಸೇನೆಯ ಮೊಬಿಲೈಸೇಷನ್ ಕೂಡ ಮಾಡಲಾಗಿತ್ತು. ದೊಡ್ಡ ಪ್ರಮಾಣದಲ್ಲಿ 2 ಸೈಡ್ನವರು ಕಾಶ್ಮೀರದಲ್ಲಿ ಸೇನೆ ಜಮಾವಣೆ ಮಾಡಿದ್ರು. ಇಡೀ ಜಗತ್ತು ಈ ಕಡೆ ನೋಡ್ತಾ ಇತ್ತು, ಯುದ್ಧ ಶುರುವಾಗೇ ಬಿಡ್ತು ಅಂತ. ಅಷ್ಟರಲ್ಲಿ ಮತ್ತೆ ಉದ್ವಿಗ್ನತೆ ಕಮ್ಮಿ ಮಾಡೋಕೆ 2003ರಲ್ಲಿ ಕದನ ವಿರಾಮ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಗುಂಡು ಹಾರಿಸೋ ಹಾಗಿಲ್ಲ, ಒಬ್ರಿಗೊಬ್ರು ಪರಸ್ಪರ ಸಹಕಾರ ಕೊಡಬೇಕು, ಗಡಿಯಲ್ಲಿ ಯಾವುದೇ ಪ್ರಚೋದನೆ ಮಾಡೋ ಕೆಲಸಕ್ಕೆ ಇಬ್ರು ಮುಂದಾಗಬಾರದು ಅಂತ ಸಾಕಷ್ಟು ಕಂಡೀಷನ್ಸ್ಗೆ ಪಾಕಿಗಳು ಸೈನ್ ಹಾಕಿದ್ರು. ಆಶ್ಚರ್ಯವೋ ಅನಿವಾರ್ಯತೆನೋ ಒಟ್ಟಿನಲ್ಲಿ 2003ರಿಂದ 2006ರ ತನಕ ಪಾಕ್ ಇದನ್ನ ಫಾಲೋ ಮಾಡ್ತು. ಬೇರೆ ದಾರಿ ಇರಲಿಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ 2 ಅಣುಶಕ್ತ ರಾಷ್ಟ್ರಗಳ ನಡುವೆ ಭೀಕರ ಯುದ್ಧ ಆಗ್ತಾ ಇತ್ತು. ಆದರೆ 2006ರಲ್ಲಿ ದುಷ್ಟ ಪಾಕಿಸ್ತಾನದ ಬಾಲ ಮತ್ತೆ ಕಡಿಯೋಕೆ ಶುರುವಾಯಿತು, ಅಲ್ಲಾಡೋಕೆ ಶುರುವಾಯಿತು. ಸೀಸ್ ಫೈರ್ ಉಲ್ಲಂಘನೆಯಾಯಿತು. ಕದನ ವಿರಾಮ ಉಲ್ಲಂಘಿಸಿ ದಾಳಿ ಮಾಡಿದ್ರು. ಭಾರತ ಸ್ಟ್ರಾಂಗ್ ಆಗಿ ಪ್ರತ್ಯುತ್ತರ ಕೊಡ್ತು. ಸೊ ನೇರವಾಗಿ ಎದುರಿಸೋಕೆ ಆಗದ ಪಾಕಿಸ್ತಾನ ಮತ್ತೆ ಅವರ ದತ್ತು ಪುತ್ರರಾದ ಉಗ್ರರನ್ನ ಮೊರೆ ಹೋದ್ರು. ಉಗ್ರರನ್ನ ಸ್ವಲ್ಪ ಹೋಗಿ ನಮ್ಮ ಪರವಾಗಿ ಅಂತ ಚೂಬಿಟ್ರು. ಕೆಲವು ಸಲ ಉಗ್ರರಿಗೆ ಅಷ್ಟು ಸ್ಕಿಲ್ಸ್ ಇರಲ್ವಲ್ಲ, ಹಾಗಾಗಿ ಟ್ರೈನ್ಡ್ ಸೈನಿಕರಿಗೇನೆ ಉಗ್ರರ ವೇಷ ತೊಡಿಸಿ ಪಾಕ್ ಜಮ್ಮು ಕಾಶ್ಮೀರದಲ್ಲಿ ನೆಲ ಸ್ಫೋಟಕ ಇಟ್ಟು ಬರ್ತಾ ಇತ್ತು. ಸುಮ್ಮನೆ ಕಾವಲು ಕಾಯ್ತಾ ಇದ್ದ ನಮ್ಮ ಸೈನಿಕರ ಮೇಲೆ ದಾಳಿ ಮಾಡೋದು ಮಾಡ್ತಾ ಇತ್ತು. ಆಗೆಲ್ಲ ಪಾಕಿಸ್ತಾನಕ್ಕೆ ಸೈನಿಕರು ಸರಿಯಾದ ಪೆಟ್ಟು ಕೊಡ್ತಾ ಇದ್ರು, ನಮ್ಮ ಸೈನಿಕರು. ಇದಾದ ನಂತರ 2021ರಲ್ಲಿ ಕದನ ವಿರಾಮ ಒಪ್ಪಂದ ರಿನ್ಯೂವಲ್ ಮಾಡಬೇಕಾಗಿತ್ತು. 2021ರಲ್ಲೂ ಕೂಡ 2 ರಾಷ್ಟ್ರಗಳು ಇದಕ್ಕೆ ಸೈನ್ ಹಾಕಿದ್ವು. ಅಲ್ಲಿಂದ ಸ್ವಲ್ಪ ಪರವಾಗಿಲ್ಲ ಅನ್ನೋ ರೀತಿ ಇತ್ತು. ಒಂದು ವಿಚಾರ ಹೇಳೋದಾದ್ರೆ, ಉರಿ ದಾಳಿ ಸಂದರ್ಭದಲ್ಲಿ, ಪುಲ್ವಾಮಾ ದಾಳಿ ಸಂದರ್ಭದಲ್ಲಿ ಭಾರತವೇ ಪಾಕ್ ಒಳನುಗ್ಗಿ ದಾಳಿ ಮಾಡಿ ಬಂದಿತ್ತು. ಒಂದ್ಸಲಿ ಸರ್ಜಿಕಲ್ ಸ್ಟ್ರೈಕ್, ಇನ್ನೊಂದ್ಸಲಿ ಏರ್ ಸ್ಟ್ರೈಕ್ ಮಾಡಿ ಬಂದಿತ್ತು. ಸೊ ಪಾಕಿಸ್ತಾನಕ್ಕೂ ಕೂಡ ರಿನ್ಯೂವಲ್ ಮಾಡೋದು ಅನಿವಾರ್ಯತೆ ಇತ್ತು ಸೀಸ್ ಫೈರ್ ಅಗ್ರಿಮೆಂಟ್ ಅನ್ನ. ಸೊ ರಿನ್ಯೂವಲ್ ಆದ್ಮೇಲೆ ನಶಾ ಪದಾರ್ಥ ಕಳಿಸೋದು, ಉಗ್ರರನ್ನ ಅವಾಗವಾಗ ಒಳನುಗ್ಸೋಕೆ ಟ್ರೈ ಮಾಡೋದು, ನಮ್ಮ ಕೈಲಿ ಹೊಡೆಸ್ಕೊಳ್ಳೋದು ಇದೆಲ್ಲ ಮಾಡ್ತಾ ಇದ್ರು. ಬಿಟ್ರೆ ಪಾಕ್ ಸೈನಿಕರು ನೇರವಾಗಿ ಬಂದೂಕನ್ನು ಕೈಗೆತ್ಕೊಂಡು ಭಾರತದ ಕಡೆಗೆ ಗುರಿ ಇಟ್ಟು ಹಾರಿಸಿರಲಿಲ್ಲ. ಆದರೆ ಈಗ ಪಾಕ್ ಅದನ್ನು ಮತ್ತೆ ಶುರು ಮಾಡಿದೆ. ಪಾಕ್ನ ಸೈನಿಕರು ನಿರಂತರವಾಗಿ ಭಾರತೀಯ ಪೋಸ್ಟ್ಗಳ ಮೇಲೆ ದಾಳಿ ಮಾಡ್ತಾ ಕೆಣಕ್ತಾ ಇದ್ದಾರೆ. ನಿಮ್ಮ ಮಾಹಿತಿಗಿರಲಿ, ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಒಟ್ಟು 3,323 ಕಿಲೋಮೀಟರ್ ಉದ್ದದ ಗಡಿ ಇದೆ. ಆದರೆ ವಿವಾದ ಇರೋದು ನಿಯಂತ್ರಣ ರೇಖೆ, ಅಂದರೆ 776 ಕಿಲೋಮೀಟರ್ ಉದ್ದದ LOCಯಲ್ಲಿ ಮಾತ್ರ. ಅದರಲ್ಲಿ 5 ಕಡೆ ಕ್ರಾಸಿಂಗ್ ಪಾಯಿಂಟ್ ಮಾಡ್ಕೊಂಡಿದ್ವಿ. ನೀವು ಮ್ಯಾಪ್ನಲ್ಲಿ ನೋಡ್ತಾ ಇದ್ದೀರಾ. ರಾವಲ್ಕೋಟ್ ಪೂಂಚ್ ಅಂತ ಒಂದು, ಹಾಗೆ ಚಕೋತಿ ಉರಿ ಅಂತ ಒಂದು, ಹಾಗೆ ಚಲಿಯಾನ ತಿಥ್ವಾಲ್ ಅಂತ ಒಂದು, ತತ್ತಾ ಪಾನಿ ಮೆಂಧೇರ್ ಅಂತ ಒಂದು, ಹಾಗೆ ಹಾಜಿಪೀರ್ ಸಿಲಿಕೋಟ್, ಹೀಗೆ 5 ಕ್ರಾಸಿಂಗ್ ಪಾಯಿಂಟ್ಸ್ ಮಾಡ್ಕೊಂಡಿದ್ವಿ. ಅದರಲ್ಲಿ ಬಹುತೇಕ ಶಾಂತ ಇದೆ, ಅಲರ್ಟ್ನೆಸ್ ಇದೆ, ಆದರೆ ಶಾಂತಿನೂ ಇದೆ. ಆದರೆ ಈ ಪೂಂಚ್, ರಜೌರಿ, ಬಾರಾಮುಲ್ಲಾ ಇನ್ನಿತರ ಕಡೆಗಳಲ್ಲಿ ಉಗ್ರರ ಒಳನುಸುಳುವಿಕೆ ಹೆಚ್ಚಾಗಿದೆ. ಉಗ್ರ ದಾಳಿಗಳು ಕೂಡ ಹೆಚ್ಚಾಗಿದ್ದಾವೆ. ಇದೇ ಕಾರಣಕ್ಕೆ ಭಾರತ ಈಗ ಅಲ್ಲಿ NSG ಕಮಾಂಡೋಗಳನ್ನು ನಿಯೋಜನೆ ಮಾಡಿತ್ತು. ಈಗ ಸಾಲ್ದು ಅಂತ ಪಾಕ್ ಕೂಡ ಬಾಲ ಬಿಚ್ಚುತ್ತಾ ಇದೆ. ಇದನ್ನ ಪಾಕ್ ಇಲ್ಲಿಗೆ ಸ್ಟಾಪ್ ಮಾಡುತ್ತಾ ಅಥವಾ ದಾಳಿ ಪ್ರತಿದಾಳಿಗಳ ಈ ಸರಣಿ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆ ಇದೆ. ಈಗ ಒಟ್ಟಾರೆ 2 ರಾಷ್ಟ್ರಗಳ ನಡುವೆ ದೊಡ್ಡ ಉದ್ವಿಗ್ನತೆ ಸೃಷ್ಟಿಯಾಗ್ತಿರೋ ಸಂಕೇತ ಅಂತೂ ಬರ್ತಾ ಇದೆ ಗಡಿಯಿಂದ. ನಾವಿದನ್ನ ಅತ್ಯಂತ ಎಚ್ಚರಿಕೆಯಿಂದ ಗಮನಿಸ್ತಾ ಇದ್ದೀವಿ ಅಂತ ಭಾರತೀಯ ಸೇನೆ ಕೂಡ ಹೇಳಿದೆ.
ಮುಂದಿದ್ ಎಲ್ಲಿಗೆ ಹೋಗುತ್ತೆ ನೋಡ್ಬೇಕು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.